ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಯೂಟ್ರೈನ್ ಪಾಲಿಪ್ ಆರ್ ಎಂಡೋಮೆಟ್ರಿಯಲ್ ಪಾಲಿಪ್ ಅಂದರೆ ಏನು, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಎಂಡೋಮೆಟ್ರಿಯಲ್ ಪಾಲಿಪ್ ಆರ್ ಯೂಟ್ರೈನ್ ಪಾಲಿಪ್ ಅಂದರೆ ನಿಮ್ಮ ಎಂಡೋಮೆಟ್ರಿಯಂ ಎಂಬ ಗರ್ಭಕೋಶದ ಒಳಗೋಡೆ ಇರುತ್ತಲ್ಲ, ಅದು ಬೆಳೆದುಕೊಳ್ಳುವಾಗ ಮೊಗ್ಗಿನ ರೀತಿಯಲ್ಲಿ ದುರ್ಮಾಂಸದ ಥರ ರಚನೆಯಾಗುತ್ತೆ. ಇದನ್ನೇ ಯೂಟ್ರೈನ್ ಪಾಲಿಪ್ ಆರ್ ಎಂಡೋಮೆಟ್ರಿಯಲ್ ಪಾಲಿಪ್ ಅಂತ ಹೇಳ್ತೀವಿ. ಈ ರೀತಿಯ ಎಂಡೋಮೆಟ್ರಿಯಲ್ ಪಾಲಿಪ್ ಆರ್ ಯೂಟ್ರೈನ್ ಪಾಲಿಪ್ ಇದ್ದಾಗ ಕೆಲವರಿಗೆ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಫೆಲೋಪಿಯನ್ ಟ್ಯೂಬ್ ಅಂದರೆ ಗರ್ಭನಾಳ ಮತ್ತು ಗರ್ಭಕೋಶ ಜಾಯಿನ್ ಆಗೋ ಕಡೆ ಈ ಪಾಲಿಪ್ ಏನಾದರೂ ಇದ್ದರೆ ಆಪರೇಷನ್ ಮಾಡುವುದರ ಮೂಲಕ ಇದನ್ನು ರಿಮೂವ್ ಮಾಡ್ತಾರೆ. ಈ ಪಾಲಿಪ್ಗಳು ಸಣ್ಣ ಗಾತ್ರದಿಂದ ಹಿಡಿದು ದೊಡ್ಡ ಗಾತ್ರದ ತನಕನೂ ಕೂಡ ಇರ್ಬೋದು. ಇವು ಒಂದಕ್ಕಿಂತ ಜಾಸ್ತಿ ಪಾಲಿಪ್ ಕೂಡ ಇರ್ಬೋದು ಮತ್ತು ಇದು ನಿಮ್ಮ ಗರ್ಭಕಂಠದ ಹತ್ತಿರ ಕೂಡ ಕಾಣಿಸ್ಕೊಳ್ಬೋದು. ಇದು ಸಾಮಾನ್ಯವಾಗಿ ಋತುಬಂಧಕ್ಕೆ ಹತ್ತಿರವಾಗುವಂತಹ ಮಹಿಳೆಯರಲ್ಲಿ ಜಾಸ್ತಿ ನೋಡ್ತೇವೆ ಮತ್ತು ಇದಕ್ಕಿಂತ ಮುಂಚೆನೂ ಕೂಡ ನೋಡ್ತೀವಿ. ಬೊಜ್ಜು ಜಾಸ್ತಿ ಇರುವಂತಹ ಮಹಿಳೆಯರಲ್ಲಿ, ಬ್ಲಡ್ ಪ್ರೆಷರ್ ಜಾಸ್ತಿ ಇರುವಂತಹ ಮಹಿಳೆಯರಲ್ಲಿ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ಗೆ ತೆಗೆದುಕೊಳ್ಳುವ ಟ್ರೀಟ್ಮೆಂಟ್ನ ಸೈಡ್ ಎಫೆಕ್ಟಿಂದನೂ ಕೂಡ ಈ ಒಂದು ಪಾಲಿಪ್ ಕಾಣಿಸ್ಕೊಳ್ತವೆ. ಈಸ್ಟ್ರೋಜನ್ ಎಂಬ ಹಾರ್ಮೋನಿನ ಲೆವೆಲ್ ಜಾಸ್ತಿ ಆಗ್ತಾ ಹೋದಂಗೆ ಅದು ನಮ್ಮ ಗರ್ಭಕೋಶದ ಒಳಗೋಡೆಯನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಈ ರೀತಿ ಗ್ರೋ ಆಗಿ ಅದು ಪಾಲಿಪ್ ಆಗಿ ರಚನೆಯಾಗುತ್ತೆ. ಇವು ಸಾಮಾನ್ಯವಾಗಿ ನಾನ್ ಕ್ಯಾನ್ಸರಸ್ ಗ್ರೋತ್ ಆಗಿರುತ್ತೆ, ಅಂದರೆ ಇವು ಕ್ಯಾನ್ಸರ್ ಗೆಡ್ಡೆಗಳಾಗಿರೋದಿಲ್ಲ. ಇವಾಗ ಒಂದು ವೇಳೆ ಪಾಲಿಪ್ ಇದ್ದರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿದರೆ, ಹೆವಿ ಬ್ಲೀಡಿಂಗ್ ಆಗುವಂಥದ್ದು ನಿಮ್ಮ ಪೀರಿಯಡ್ ಸಮಯದಲ್ಲಿ. ಅಂದರೆ ಈ ಒಂದು ಪೀರಿಯಡ್ ಸಮಯದಲ್ಲಿ ನಿಮಗೆ ನಾರ್ಮಲ್ಗಿಂತ ಜಾಸ್ತಿ ಬ್ಲೀಡಿಂಗ್ ಹೋಗ್ಬೋದು ಮತ್ತು ಜಾಸ್ತಿ ದಿನವೂ ಕೂಡ ಹೋಗ್ಬೋದು. ಅಂದರೆ ಮೋರ್ ದ್ಯಾನ್ 7 days ನಂತರನೂ ಕೂಡ ಹೋಗ್ತಾನೆ ಇರ್ಬೋದು ಮತ್ತು ಆ ಒಂದು ಫ್ಲೋ ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಲಕ್ಷಣ, 2 ಪೀರಿಯಡ್ನ ಮಧ್ಯದಲ್ಲಿ ನಿಮಗೆ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಬೋದು ಅಥವಾ ಬ್ರೌನಿಷ್ ಥರ ಡಿಸ್ಚಾರ್ಜ್ ಹೋಗ್ಬೋದು. ಅಂದರೆ ಕಂದು ಕಲರಲ್ಲೂ ಕೂಡ ನಿಮಗೆ ಡಿಸ್ಚಾರ್ಜ್ ಹೋಗ್ಬೋದು. ಅಂದರೆ ಸ್ಪಾಟಿಂಗ್ ಥರನೂ ಆಗ್ಬೋದು ಅಥವಾ ಕಂದು ಕಲರ್ ಥರ ನಿಮಗೆ ಡಿಸ್ಚಾರ್ಜ್ ಹೋಗ್ಬೋದು. ನೆಕ್ಸ್ಟ್ ನಿಮಗೆ ಬ್ಲೀಡಿಂಗ್ ನಿಮ್ಮ ಋತುಬಂಧ ಅಂದರೆ ಮೆನೋಪಾಸ್ ಆದ ನಂತರನೂ ಕೂಡ ನಿಮಗೆ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಒಮ್ಮೆ ಟೆಸ್ಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನನಗೆ ಋತುಬಂಧ ಆದ ನಂತರನೂ ಕೂಡ ಯಾಕೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿ. ಮೇ ಬಿ ಪಾಲಿಪ್ ಥರನೂ ಕಾಣಿಸ್ಕೊಳ್ಬೋದು ಅಥವಾ ಬೇರೆ ಏನಾದರೂ ಸಮಸ್ಯೆ ನಿಮಗೆ ಕಾಣಿಸ್ಕೊಳ್ಬೋದು. ಒಂದು ವೇಳೆ ನಿಮಗೆ ಋತುಬಂಧ ಆದ ನಂತರನೂ ಕೂಡ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ. ನೆಕ್ಸ್ಟ್ ಲೈಂಗಿಕ ಕ್ರಿಯೆ ನಡೆದ ನಂತರನೂ ಕೂಡ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು ಮೇಯ್ನ್ ಕಾರಣ, ಒಂದು ವೇಳೆ ನಿಮಗೆ ಪಾಲಿಪ್ನ ಸಮಸ್ಯೆ ಇದ್ದರೆ ಬಂಜೆತನದ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು. ಯಾಕಂತ ಹೇಳಿದರೆ ಕೆಲವರು ತುಂಬ ಸಮಯದ ತನಕ ಮಕ್ಕಳಿಗೋಸ್ಕರ ಟ್ರೈ ಮಾಡ್ತಾ ಇರ್ತಾರೆ. ಅವರಿಗೆ ಈ ಒಂದು ಸಮಸ್ಯೆ ಗೊತ್ತಿಲ್ಲದೆ ಅವರು ಟ್ರೈ ಮಾಡ್ತಾ ಹೋದಂಗೆ ಅವರಿಗೆ ಗೊತ್ತೇ ಆಗೋದಿಲ್ಲ ಯಾವ ಕಾರಣಕ್ಕೋಸ್ಕರ ನಾನು ಒಂದು ಕನ್ಸೀವ್ ಆಗ್ತಾ ಇಲ್ಲ ಅಂತೇಳಿ. ಮೇ ಬಿ ಈ ಒಂದು ಕಾರಣ ಇದ್ದರೂ ಇರ್ಬೋದು. ನೀವು ನಾರ್ಮಲಾಗಿ 1 year ತನಕ ಟ್ರೈ ಮಾಡಿ ಅಥವಾ ಅದಕ್ಕಿಂತ ಮುಂಚೆ ಏನಾದರೂ ನಿಮಗೆ ಅನುಮಾನ ಬಂದ್ರೂ ಕೂಡ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಮುಂದೆ ನೀವು ಮಗು ಪ್ಲ್ಯಾನ್ ಮಾಡೋದು ತುಂಬಾ ಒಳ್ಳೆಯದು. ಮೊದಲೇ ತಿಳಿಸಿದ ಹಾಗೆ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ಇರ್ರೆಗ್ಯುಲರ್ ಕಾಣಿಸ್ಕೊಳ್ಳುತ್ತೆ. ಅಂದರೆ ನಿಮಗೆ 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಅಥವಾ ನಿಮಗೆ ಬೇಗನೂ ಕೂಡ ಪೀರಿಯಡ್ ಕಾಣಿಸ್ಕೊಳ್ಬೋದು. ಇದರ ಜೊತೆಗೆ ಕ್ಲಾಟ್ಸ್ ಥರನೂ ಕೂಡ ಹೋಗ್ಬೋದು. ನೆಕ್ಸ್ಟ್ ನಿಮ್ಮ ಕೆಳ ಹೊಟ್ಟೆಯಲ್ಲಿ ವಿಪರೀತ ನೋವು ಕಾಣಿಸ್ಕೊಳ್ಬೋದು ನಾರ್ಮಲ್ಗಿಂತ. ಇವಾಗ ಪೀರಿಯಡ್ ಸಮಯದಲ್ಲಿ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ, ಸ್ವಲ್ಪ ಲೈಟಾಗಿ ಕೆಳ ಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವರಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಬೋದು. ಒಂದು ವೇಳೆ ನಿಮಗೆ ಪಾಲಿಪ್ನ ಸಮಸ್ಯೆ ಇದ್ದರೆ ಅಥವಾ ಫೈಬ್ರಾಯ್ಡ್ನ ಸಮಸ್ಯೆ ಇದ್ದರೆ ಅಥವಾ ಬೇರೆ ಏನಾದರೂ ನಿಮ್ಮ ಪೀರಿಯಡ್ಗೆ ಸಂಬಂಧಪಟ್ಟ ಸಮಸ್ಯೆ ಇದ್ರೂ ಕೂಡ ನಿಮಗೆ ಪೇಯ್ನ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ನಿಮ್ಮ ಪೀರಿಯಡ್ ಸಮಯದಲ್ಲಿ ಏನಾದರೂ ನಿಮಗೆ ಬ್ಲೀಡಿಂಗ್ ಜಾಸ್ತಿ ಹೋಗ್ತಾ ಇದೆ ನಾರ್ಮಲ್ ದಿನಕ್ಕಿಂತ
ಅಥವಾ ಮೋರ್ ದ್ಯಾನ್ 7 ಡೇಸ್ 10 ಡೇಸ್ ಅಥವಾ ಕೆಲವರಿಗೆ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಹೋಗ್ತಾನೆ ಇರುತ್ತೆ, ಸ್ಟಾಪ್ ಆಗೋದೇ ಇಲ್ಲ, ಜಾಸ್ತಿ ಬ್ಲೀಡಿಂಗ್ ಹೋಗ್ತಾ ಇರುತ್ತೆ, ಕ್ಲಾಟ್ಸ್ ಥರನೂ ಕೂಡ ಹೋಗ್ಬೋದು. ಇದರ ಜೊತೆಗೆ ನಿಮಗೆ ವಿಪರೀತ ನೋವು ಕಾಣಿಸ್ಕೊಳ್ಳುತ್ತೆ, ಯಾವ ಕೆಲಸ ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಮತ್ತು ತುಂಬಾ ಸುಸ್ತಾಗತ್ತೆ, ರಕ್ತಹೀನತೆಯ ಸಮಸ್ಯೆಯಿಂದ ಕೂಡ ನೀವು ಬಳಲ್ಬೋದು. ವಿಪರೀತ ಬೆನ್ನು ನೋವು, ಸೊಂಟ, ಕೈ ಕಾಲುಗಳಲ್ಲಿ ಸೆಳೆತ ಕಾಣಿಸ್ಕೊಳ್ಳೋದು, ಇವೆಲ್ಲ ಸಮಸ್ಯೆ ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ಕಾಣಿಸ್ಕೊಂಡ್ರೆ ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಕೋಬೇಕಾಗತ್ತೆ. ಈ ವಿಷಯದಲ್ಲಿ ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಪೀರಿಯಡ್ ಸಮಯದಲ್ಲಿ ಸಾಮಾನ್ಯವಾಗಿ ನಿಮಗೆ ಗೊತ್ತೇ ಇರುತ್ತೆ, ಪೀರಿಯಡ್ ಎಷ್ಟು ದಿನ ಆಗಬೇಕು ಅಷ್ಟು ದಿನ ಆಗುತ್ತೆ, ಮತ್ತು ನಿಮಗೆ ತಿಂಗಳಿಗೆ ಸರಿಯಾಗಿ ಪೀರಿಯಡ್ ಆಗುವಂಥದ್ದು, ಮತ್ತು ಜಾಸ್ತಿ ಪೇಯ್ನ್ ಏನು ಕಾಣಿಸ್ಕೊಳ್ಳೋದಿಲ್ಲ, ಮತ್ತು ನಿಮ್ಮ ನಾರ್ಮಲ್ ಕೆಲಸಗಳನ್ನು ನೀವು ಮಾಡ್ಕೊಳ್ತೀರಾ. ಆದರೆ ಒಂದು ವೇಳೆ ಪೀರಿಯಡ್ ಸಮಯದಲ್ಲಿ ಏನಾದರೂ ವಿಪರೀತ ಏರುಪೇರು ಕಂಡ್ರೆ ಅದು ನಾರ್ಮಲ್ ಆಗಿರೋದಿಲ್ಲ, ಇದು ಯಾವುದೋ ಒಂದು ಸಮಸ್ಯೆಯ ಲಕ್ಷಣ ಆಗಿರುತ್ತೆ. ಇದರ ಬಗ್ಗೆ ನೀವು ನಿರ್ಲಕ್ಷ್ಯ ಮಾಡದೆ ತುಂಬ ತಿಂಗಳುಗಳ ತನಕ ಕಾಯ್ದೆ ಯಾವಾಗ ನಿಮಗೆ ಈ ರೀತಿಯ ಸಮಸ್ಯೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಆವಾಗಲೇ ಟು ಅರ್ಲಿಯಾಗಿ ನೀವು ತೋರಿಸಿದರೆ ಯಾವ ಸಮಸ್ಯೆ ಆಗ್ತಾ ಇದೆಯಾ ಅಂತೇಳಿ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿದಾಗ ಅವರು ಟೆಸ್ಟ್ ಮಾಡಿ ಆದಷ್ಟು ಬೇಗ ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಬೇಕಾ ಅಥವಾ ಏನು ಮಾಡಬೇಕು ಅಂತ ಹೇಳಿ ಅವ್ರು ನಿಮಗೆ ತಿಳಿಸಿದಾಗ ನಿಮಗೆ ಸಮಾಧಾನ ಆಗುತ್ತೆ. ಸೊ ಈ ಒಂದು ಪಾಲಿಪ್ ಯಾವ ರೀತಿ ನಿಮ್ಮ ಗರ್ಭಕೋಶದ ಒಳಗಡೆ ಬೆಳೆದಿರುವುದನ್ನು, ದುರ್ಮಾಂಸದ ರೀತಿಯಲ್ಲಿ ರಚನೆಯಾಗಿರುವುದನ್ನು ನೀವು ಈ ಒಂದು ಚಿತ್ರದಲ್ಲೂ ಕೂಡ ಗಮನಿಸ್ಬೋದು. ಸೊ ಹಾಗಾಗಿ ನೀವು ಎಷ್ಟೇ ಪ್ರಯತ್ನ ಪಡ್ತಾ ಇದ್ರೂ ಕನ್ಸೀವ್ ಆಗ್ತಿಲ್ಲ ಅಂತ ಹೇಳಿದರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ಒಳ್ಳೆಯದು. ಅವರು ಟೆಸ್ಟ್ ಮಾಡಿ ಯಾವ ಕಾರಣದಿಂದ ನೀವು ಈ ಒಂದು ಸಮಸ್ಯೆನ ಎದುರಿಸ್ತಾ ಇದ್ದೀರಾ ಅಂತೇಳಿ ಅವರು ಟೆಸ್ಟ್ ಮಾಡಿ ನೋಡ್ತಾರೆ. ಮತ್ತು ಇನ್ನೊಂದು ಇಮೇಜನ್ನು ಕೂಡ ನಾನಿಲ್ಲಿ ಅಟ್ಯಾಚ್ ಮಾಡಿದ್ದೇನೆ. ಮೊದಲನೇದು ನಿಮ್ಮ ಗರ್ಭಕೋಶ ನಾರ್ಮಲ್ ಆಗಿರುವಂಥದ್ದು, ಎರಡನೇದರಲ್ಲಿ ಈ ಪಾಲಿಪ್ಗಳು ಕಾಣಿಸ್ಕೊಂಡಿರುವಂಥದ್ದು. ಹಾಗಂದ ಮಾತ್ರಕ್ಕೆ ನಿಮಗೆ ಪಾಲಿಪ್ನ ಸಮಸ್ಯೆ ಇದೆ ಅಥವಾ ಫೈಬ್ರಾಯ್ಡ್ನ ಸಮಸ್ಯೆ ಇದೆ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆ ಲೈಕ್ PCOD, PCOSನಂಥ ಸಮಸ್ಯೆ, ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಕನ್ಸೀವ್ ಆಗೋದಿಲ್ಲ ಅಂಥೇಳಿ ಅರ್ಥ ಅಲ್ಲ. ನೀವೊಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿದಾಗ ಅವರ ಹೆಲ್ಪ್ ತಗೊಂಡು ಮತ್ತು ಇದರ ಜೊತೆಗೆ ಅವರು ಹೇಳಿರುವಂತಹ ಪ್ರತಿಯೊಂದು ಸ್ಟೆಪ್ಗಳನ್ನು ನೀವು ಪಾಲಿಸ್ತಾ ಹೋದರೆ ಕನ್ಸೀವ್ ಆಗಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಹಾಗಾಗಿ ಏನೇ ಸಮಸ್ಯೆ ಇದ್ರೂ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ಒಳ್ಳೆಯದು. ಮತ್ತು ನಿಮ್ಮಷ್ಟಕ್ಕೆ ನೀವು ಸಮಸ್ಯೆಗಳನ್ನು ಇಟ್ಕೊಂಡು ಮನೆಯಲ್ಲೇ ಕೂತ್ಕೊಂಡ್ರೆ ಟೈಮು ವೇಸ್ಟ್ ಆಗುತ್ತೆ ಮತ್ತು ಏಜ್ ಆಗ್ತಾನೆ ಹೋಗುತ್ತೆ. ಇವಾಗ ಮಹಿಳೆಯರಿಗಾಗಲಿ ಪುರುಷರಿಗೂ ಆಗಲಿ ಏಜ್ ಆಗ್ತಾ ಹೋದಂಗೂ ಈ ಒಂದು ಬಂಜೆತನದ ಸಮಸ್ಯೆ ಕೂಡ ಕಾಣುತ್ತೆ, ಎಕ್ಸ್ಪೆಷಲಿ ಮಹಿಳೆಯರಲ್ಲಿ. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.